ನಮಸ್ತೆ ಮೇಡಮ್. ವರ್ತಮಾನಕ್ಕೆ ಬರೋದಾದರೆ ಈ ಹಿಂದಿನ ಟೆರರಿಸಮ್ನ ನೋಡ್ತಾ ಇದ್ವಿ. ನಮ್ಮ ದೇಶದ ಮೇಲೆ ದಾಳಿ ಆಗ್ತಾ ಇದ್ದಿದ್ದು ಜಮ್ಮು ಕಾಶ್ಮೀರಲ್ಲಿ ಎಸ್ಪೆಷಲಾಗಿ. ಆಗ ಆತ ಬಂದು ಇಲ್ಲಿರೋರನ್ನ ಹೊಡೆಯೋದು, ಇಲ್ಲ ಪಂಚಾಯತ್ ಹೆಡ್ಗಳನ್ನ ಹೊಡೆಯೋದು, ಟೀಚರ್ಗಳನ್ನ, ಸಾರ್ವಜನಿಕರನ್ನ ಎಲ್ಲರನ್ನೂ ಹೊಡಿತಾ ಇದ್ರು. ಆವಾಗ ಆತ ಹೇಳ್ತಾ ಇದ್ದಿದ್ದಂಥ ಸ್ಲೋಗನ್ಗಳು ಇದು ಜಮ್ಮು ಕಾಶ್ಮೀರ ನಂದು, ನೀವೆಲ್ಲ ಹೋಗಬೇಕು, ಹಿಂದೂಗಳಲ್ಲಿ ಇರಬಾರ್ದು ಅಂತ. ಆದರೆ ಈ ಬಾರಿ ಪಹಲ್ಗಾಮದಲ್ಲಿ ಆಗಿದೆ, ಅಲ್ಲಿ ಆತ ಯಾವುದೇ ಒಂದು ಸ್ಲೋಗನ್ಸ್ಗಳು ಹೇಳ್ತಾ ಇಲ್ಲ. ಆತ ಹೇಳ್ತಾ ಇದ್ದಾನೆ, ಒಂದು ಹೆಣ್ಮಗಳು ಹೇಳ್ತಾಳೆ ನೀನು ನನಗೊಡಿ, ನನ್ನ ಗಂಡಿಗೆ ಹೊಡಿಬೇಡ ಅಂದಾಗ ಅವನಂತಾನೆ ಹೋಗಿ ನೀನು ಮೋದಿಗೆ ಹೇಳು ಅಂತಾನೆ. ಪ್ರಧಾನಿಗೆ ಹೇಳಿದ್ರೆ ದೇಶಕ್ಕೊಂದು ಸಂದೇಶ ನನ್ನ ಮಗ ಕೊಟ್ಟಿದ್ದಾನೆ ಕಳ್ಳ ಅಂತ ಹೇಳ್ಬೋದಾಯ್ತು. ಒಬ್ಬ ಪ್ರಧಾನಿ ಹೇಳ್ತಾರೆ, ಪ್ರಧಾನಿಗೆ ನಾನು ಕೇಳ್ತಕ್ಕಂಥದ್ದು, ನೀವೆಲ್ಲೇ ಹೋಗಿ ಒಬ್ಬ ಧರ್ಮದವನ್ನ ಅವನ ಬಟ್ಟೆಲಿ ಕಂಡುಹಿಡಿಯೋದು, ನೀವು ಒಬ್ಬ ಧರ್ಮದವನ್ನ ಒಂದು ಬಟ್ಟೆಲಿ ಗುರುತಿಸಿ ಅಂತ ನೀವು ಹೇಳಿಕೆ ಕೊಟ್ಟಾಗ ಅವನಂಗಾರ ಅವನ ಬಟ್ಟೆ ಬಿಚ್ಚಿ ಒಂದು ಧರ್ಮನ ಗುರುತಿಸ್ತಾನೆ ಅಂದರೆ ನಿಮ್ಮಿಬ್ಬರಲ್ಲಿರೋ ವ್ಯತ್ಯಾಸ ಏನಿದೆ ಹಾಗಾದ್ರೆ? ಆ ಹೇಳಿಕೆಗಳನ್ನ ದೇಶದ ಹೆಡ್ ಆದವರು, ಇದನ್ನೆಲ್ಲ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು, ನಿಮ್ಮ ಪೂರ್ವಪರ ಯಾರು ನಿಮ್ಮನ್ನ ಟ್ರೈನ್ ಮಾಡಿದ್ರು ಅವರೆಲ್ಲ ಹೇಳ್ಕೊಟ್ಟಿಲ್ವಾ? 140 ಕೋಟಿ ಜನ ನಿಮ್ಮ ಉತ್ತರ ನೀವು ಹೇಳೋದು ಸರಿ ಅಂತ ನಾವು ಕೇಳಬೇಕಾ? ಆ ಪ್ರಚೋದನೆ ಯಾಕೆ ಬರುತ್ತೆ? ಅಲ್ಲಿ ಪ್ರವಾಸಿಗಳು ಹೋಗೋದೇ ಈ 3 ತಿಂಗಳ ಒಳಗಡೆ. ನೀವಲ್ಲಿ ಒಂದು ಸೆಕ್ಯೂರಿಟಿ ಇದ್ರ, ಬಟ್ಟೆ ಇದ್ರ, ಮಿಲಿಟರಿ ಬಟ್ಟೆ ಇದ್ರ ನಮಗೆ ಟೆರರಿಸಮ್ ದೂರ ಇರ್ತಾವೆ. ನೀವಲ್ಲೆಲ್ಲ ಖಾಲಿ ಬಿಟ್ಬಿಟ್ಟು ಆ ಜವಾಬ್ದಾರಿ ಹೊತ್ಕೊಳ್ಳಲ್ಲ. ಈಗಾದ್ರೆ ಹೇಗೆ? ಇದಕ್ಕೆ ಹೇಳಬೇಕು. ತಮ್ಮ ಹೆಸರು ಏನು ಹೇಳಿದ್ರಿ ಸರ್? ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳಿ. ರಾಮಕೃಷ್ಣ ಅವರೇ, ಸೊ ಪ್ರಧಾನಿ ಮೋದಿ ಅವರು ಬಟ್ಟೆಯಿಂದಾಗಿ ಯಾರನ್ನು ಗುರುತಿಸಿದ್ರು, ಆದ್ದರಿಂದಾಗಿ ಬಟ್ಟೆ ಬಿಚ್ಚಿ ಇವರು ಬಟ್ಟೆ ಬಿಚ್ಚಿ ನಾನು ಧರ್ಮ ಹೇಳ್ತೀನಿ ಸರ್. ಒಂದ್ ನಿಮಿಷ ಪ್ರೇರಣೆ ಆಗ್ಬಿಟ್ರಲ್ಲ. ಅವಾಗ ಅವ್ನು ಇದ್ದಿದ್ದು, ಅವ್ನು ಹೇಳ್ತಾ ಇದ್ದಿದ್ದು ಯಾರು? ಅವಾಗ ಇದ್ದಿದ್ದು ಅವ್ನ ಹಿಂದಗಡೆ ಯಾವುದೋ ಸಂಘಟನೆಗಳು. ಆ ಸಂಘಟನೆಗಳು ಯಾವ್ದು ಎಲ್ಲಿಟ್ಟಿನೋ ಮತ್ತೊಂದು ಮಗದೊಂದು ನಾವು ಲಿಸ್ಟ್ ಮಾಡಿದೀವಲ್ಲ, ಬ್ಯಾನ್ ಮಾಡಿದೀವಲ್ಲ, ಆ ಸಂಘಟನೆಗಳಿತ್ತು. ಈಗ ಅದು ಎಲ್ಲಿಗೆ ಬರ್ತಾ ಇದೆ ಅಂದ್ರೆ ವೈಯಕ್ತಿಕ ನೆಲೆಗೆ ಬರ್ತಾ ಇದೆ. ಅದು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ಮೊದಲು ಸೈನ್ಯ ಮತ್ತೆ ಒಂದು ಸರ್ಕಾರ ತೀರ್ಮಾನದ ಮಧ್ಯೆ ಇತ್ತು, ಈಗ ಸಾರ್ವಜನಿಕರ ಮಧ್ಯೆ ಬರ್ತಾ ಇದೆ. ಕಾರಣ ನಾನು ಅನ್ಕೊಂಡಿರ್ತಕ್ಕಂಥದ್ದು, ಮೋದಿ ಅವರ ಹೇಳಿಕೆಗಳನ್ನ ಸರಿಯಾಗಿ ಕೊಡಬೇಕು. ನೀವು ನನ್ನ ಪ್ರತಿನಿಧಿಯಾಗಿ ಮಾತಾಡಬೇಕು. ನೀವು ವೈಯಕ್ತಿಕವಾಗಿ ಮಾತಾಡ್ತಕ್ಕಂಥದ್ದು ದೇಶದ ದುಷ್ಪರಿಣಾಮ ಬೀಳುತ್ತೆ. ಇನ್ನೊಬ್ಬರು ನೀವು ಪ್ರೇರಣೆ ಆಗ್ಬೇಡಿ. ಹಾಗಾದ್ರೆ ಮೋದಿ ಅವರು ಮಾತನಾಡುವುದಕ್ಕಿಂತ ಮುಂಚೆ ಅದು ಸೈನ್ಯ ಮತ್ತು ಭಯೋತ್ಪಾದಕರ ಹೋರಾಟ ಮಾತ್ರ ಆಗಿತ್ತು ಅಂತನಾ? ಅಲ್ಲ, ಜನಸಾಮಾನ್ಯ ರಾಜಕೀಯ ತೀರ್ಮಾನಗಳು, ಸೈನ್ಯದ ಧೈರ್ಯ ಇತ್ತು. ಇಲ್ಲ, ಅದು ಕಾಣ್ತಾ ಇಲ್ಲ. ಸೈನ್ಯಕ್ಕೆ ನೀವು ಧೈರ್ಯನೂ ಕೊಡ್ತಾ ಇಲ್ಲ. ನಾನು ಮಾತೇ ವೇದವಾಕ್ಯ. ನಾನು ಹೇಳಿದ ಮೇಲೆ ಅವ್ನು ಯಾರು ಹೇಳಿದ್ರ ನನ್ಗೆ 59 ಹೆಜ್ಜೆ ಇದೆ, ಇವರು ಟೆರರಿಸ್ಟ್ಗಳು ಓಡೋಗ್ಬಿಡ್ತಾರೆ. ನಾನು ಹೇಳ್ತಾ ಇದ್ದೀನಿ 370 ಬಿಟ್ಟು ಅಲ್ಲೇನು ನಡೀತಾನೆ ಇಲ್ಲ. ಎಲ್ಲರೂ ಸಮೃದ್ಧವಾಗಿದ್ದಾರೆ ಎಂದಾಗ ತಾನೇ ನಾನು ಹೋಗಿದ್ದು ಟೂರಿಸಂಗೆ. ನೀನು ಆ ಹೇಳಿಕೆ ಕೊಟ್ಟ ಮೇಲೆ ನಾನು ಭದ್ರತೆ ಕೊಡಬೇಕು ಅಂತ ಸಾಮಾನ್ಯ ಜ್ಞಾನ ಇಲ್ಲ ಅಂದ್ರೆ ಬರೀ ಟಿವಿಗಳಲ್ಲಿ ಬಂದು ಸ್ಲೋಗನ್ ಕೊಡ್ತಾ ಇದ್ರೆ ನನ್ನ ದೇಶ ಕಾಪಾಡೋರು ಯಾರು? ಮೋದಿ ಅವ್ರು ಹೇಳೋಕ್ ಮುಂಚೆನೂ ಅವ್ರು ಯಾವ ಧರ್ಮದವರು ಯಾರು ಅಂತ ನೋಡೇ ಹೊಡಿತಾ ಇದ್ದಿದ್ದು. ಅವರು ಈ ಹೇಳಿಕೆಗಳು ಇವೆಲ್ಲ ಒಂದು ನಮಗೆ ಕಾರಣಗಳಷ್ಟೇ, ನಮಗೆ ಜಸ್ಟಿಫಿಕೇಶನ್ಗಳಷ್ಟೇ. ಒಂದು ಇಲ್ಲಿ ಏನು ತಪ್ಪು ಅನ್ನೋದು ನಾನು ಒಪ್ಕೊಳ್ಳೋದು ಏನು ಅಂದರೆ, ಇಷ್ಟೊಂದು ಘಂಟಾಘೋಷವಾಗಿ ಪ್ರವಾಸಿಗಳು ಹೋಗಬಹುದು ಅಂದಿದ್ದು ಅದು ಬಹಳ ದೊಡ್ಡ ತಪ್ಪು. ಅದನ್ನು ಗ್ರ್ಯಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ದು ಕಾಶ್ಮೀರನ. ಎಲ್ಲರಿಗೂ ಇವತ್ತು ಮನಸ್ಸಲ್ಲಿ ಏನಿದೆ, 370 ಹೊರಟೋಯ್ತು, ಎಲ್ಲ ಸರಿಯಾಗಿದೆ ಅಂತ ನಾವು ಸಾಮಾನ್ಯರು ತಿಳ್ಕೊಬಹುದು. ಆಳ್ತಾ ಇರೋರು ತಿಳ್ಕೊಂಡ್ರೆ ತಪ್ಪಾಗುತ್ತೆ. ನಮ್ಮ ಗೃಹ ಸಚಿವರಿಗೆ ಗೊತ್ತಿರಬೇಕು, ನಮ್ಮ ಪ್ರಧಾನಿಗೆ ಗೊತ್ತಿರಬೇಕು ಎಲ್ಲವೂ ಸರಿಯಾಗಿಲ್ಲ. ನಿಮ್ಗೆ ಹಾಗೆ ಅನ್ನಿಸ್ತಾ ಇದ್ರೆ ನೀವು ತಪ್ಪು ಮಾಡ್ತಿದ್ದೀರಿ, ಸ್ವಲ್ಪ ಅಲ್ಲಿ ಸಮಯ ಕೊಡಿ, ಅಲ್ಲಿ ಒಳಗೆ ಏನಾಗ್ತಿದೆ ನೋಡಿ, ಕಾಶ್ಮೀರಿ ಪಂಡಿತರ ಅಭಿಪ್ರಾಯವನ್ನು ನೀವು ತಿಳ್ಕೊಳ್ಳಿ. ಈಗ ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಅವ್ರು ಏನು ಭಾವಿಸ್ತಾ ಇದ್ದಾರೆ, ಒಂದು ಸಲ ಫಸ್ಟ್ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ರೌಂಡು. ಇಲ್ಲಿ ಬೇಕಾದಷ್ಟು ಮಾಡಬೇಕು. ಇದು ಒಂಥರ ತುಂಬ ಓವರ್ ಕಾನ್ಫಿಡೆನ್ಸ್ ಆಗೋಯ್ತಿದ್ದು. ಮತ್ತೆ ನಾವೇನು ಇಲ್ಲಿ ರೆಕಾರ್ಡ್ ಸೆಟ್ ಮಾಡೋಕ್ಕೆ ಹೋಗಲಿಲ್ಲ. 2 ಕೋಟಿ ಆಯಿತು, 2.5 ಕೋಟಿ ಆಯಿತು, ಆಯ್ತು ಒಂದು ಲೈನ್ಗೆ ಹೋದ ತಕ್ಷಣ ಈಗ ಅವ್ರು ಅಲ್ಲಿ ಹೊಡೆದ್ರ 20 ಇಳಿತಾ, ಇಳಿಸೋಕ್ ತುಂಬಾ ಸುಲಭನ ಅವ್ರಿಗೆ. ಆದ್ರೆ ಹೇಳಿಕೆ ಕೊಟ್ಟರು, ಹೇಳಿಕೆಯಿಂದ ಆಗಿದ್ದು ಅನ್ನೋದನ್ನ ನಾನು ಒಪ್ಪಲ್ಲ. ಯಾವಾಗ್ಲೂ ಅವ್ರದ್ದು ಇದೇ ರೀತಿ. ಅವರ ಮನೆಗಳನ್ನ ಅಬ್ಸರ್ವ್ ಮಾಡೋರು, ಮೊದಲೆಲ್ಲ ಅಕ್ಕಪಕ್ಕದಲ್ಲೇ ಇರೋರು ಗೊತ್ತಾಗೋಗೋದು. ಹೊರಗೆ ಬಂದವ್ರು ಎಷ್ಟೋ ಜನನ್ನ ಅವರು ನೀವು ಯಾರು ಅಂತ ಕೇಳಿಯೇ ಹೊಡೆದಿದ್ದು. ಅವ್ರಿಗೆ ಅನುಮಾನ ಬಂದ್ರೆ ಅವ್ರು ಬಿಚ್ಚಿಸಿ ನೋಡೇ ಹೊಡೆಯೋದು. ಇದು ಅವ್ರ ರೀತಿ. ಮೋದಿ ಹೇಳಿಕೆಯಿಂದ ಅವ್ರು ಹೊಸದಾಗಿ ಏನೂ ಡಿಸ್ಕವರ್ ಮಾಡ್ಕೊಂಡಿಲ್ಲ. ಹೇಗಿರುತ್ತೆ ಮೇಡಮ್, ನೀವು ಅಲ್ಲೋ ಸ್ಟಡಿ ಮಾಡಿದಿರಲ್ಲ, ಪಾಪ ಅವ್ರೇನು ಮಕ್ಕಳೇ ಇರೋದ, ಇಲ್ಲ ದಿನ ಮದ್ದು ಗುಂಡು ಸೌಂಡ್ ಕೇಳೋದ, ಇಲ್ಲ ಹೋಗ ಪಕ್ಷಿಗಳು ಗಿಡಗಳು ಅದನ್ನೆಲ್ಲ ನೋಡೋದ, ಮಕ್ಳು ಸಾಕದ, ಏನಿರುತ್ತೆ ನಿಮ್ಮ ಸ್ಟಡಿ ಪ್ರಕಾರ? ಅವ್ರು ಏನಂತಾರ ಹೆಣ್ಮಕ್ಳು? ಅಯ್ಯೋ ನಮ್ಗೆ ಸಾಕು ಅಂತಾರ, ಇಲ್ಲ ಇಂಡಿಯಾ ಬೇಕು ಅಂತಾರ, ಏನೋ ನಾವು ತೀರ್ಮಾನ ಮಾಡಿ ಅಂತಾರ? ದಯಮಾಡಿ ಬೆಳಗ್ಸಿದ್ರಿ. ನನಗೆ ಹೆಣ್ಮಕ್ಳ ಪರಿಸ್ಥಿತಿ, ಒಂದು ಕಾಶ್ಮೀರಿ ಮುಸ್ಲಿಂ ಹೆಣ್ಣುಮಕ್ಳ ಪರಿಸ್ಥಿತಿ, ಅವ್ರಿಗೆ ನಮ್ಮ ಥರ ಅವ್ರದ್ದೇ ಒಂದು ಅಭಿಪ್ರಾಯವನ್ನು ಹೇಳೋ ಸ್ವಾತಂತ್ರ್ಯ ಇಲ್ಲ. ಅದು ಹೆಚ್ಚು ಕಡಿಮೆ ಕಾಶ್ಮೀರ ಅಲ್ಲ, ಎಲ್ಲಿಯೂ ಮುಸಲ್ಮಾನ ಹೆಣ್ಮಕ್ಳು ಅಲ್ಲೊಬ್ರು ಇಲ್ಲೊಬ್ರು ಅಪರೂಪ, ನಮ್ಮಷ್ಟು ಅವ್ರು ಬರೋದಿಲ್ಲ. ಅಲ್ಲಿ ನನಗೆ ಸಹಾಯ ಮಾಡಿದ್ದು ಒಬ್ಬರು ಕಾಶ್ಮೀರಿ ಯೂನಿವರ್ಸಿಟಿಯ ಪ್ರೊಫೆಸರ್. ಆತ ಅವರ ತಂದೆ ಈ 1990 ಜನವರಿ 19 ಸಂಜೆ ಎಲ್ಲರಿಗೂ ನೋಟಿಸ್ ಬಂತು, ಮಸೀದಿಲಿ ಬರಬೇಕು ಇವತ್ತು ನೀವು ಸಾಯಂಕಾಲ ಅಂತ. ಆತ ತಾನೂ ಹೋಗಿಲ್ಲ, ತನ್ನ ಹೆಂಡತಿ ಮಕ್ಕಳನ್ನು ಕಳಿಸಿಲ್ಲ.
ಅವರು ಅದಕ್ಕೋಸ್ಕರ ಅವ್ರಿಗೆ ಅಲ್ಲಿ ತನಕ ತುಂಬ ಛಿಮಾರಿ ಹಾಕಿ ಆ ವ್ಯಕ್ತಿಗೆ, ಆ ಪ್ರೊಫೆಸರ್ಗೆ ಆಗಲೂ ಜೀವ ಭಯ ಇತ್ತು. ಅವ್ರಿಗೆ ಅವ್ರ ಕೊಲೀಗ್ಸ್ ಜೊತೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರು ಯಾರು ಆಕ್ಟಿವ್ ಟೆರರಿಸ್ಟ್ ಅಲ್ಲ, ಬೇರೆ ಪ್ರೊಫೆಸರ್ಸ್ ಎಲ್ಲ ಅವತ್ತು ನೀ ಬರಲಿಲ್ಲ, ನೀನು ದ್ರೋಹಿ, ಇದು ನೀನು ಕಾಫಿರನೇ. ಇವರೆಲ್ಲ ಹೇಳಿದ್ರಲ್ಲ ಪ್ರವಾಸಿಗಳು, ಚೆನ್ನಾಗೇ ಇತ್ತು, ಇದ್ದಕ್ಕಿದ್ದಾಗೆ ಬಂದು ಗುಂಡು ಹೊಡೆದು ಬಿಟ್ರು, ನನಗೆ ಯಾವತ್ತು ಹಾಗೆ ಇದ್ದಕ್ಕಿದ್ದಾಗೆ ಆದ್ರೂ ಆಶ್ಚರ್ಯ ಇಲ್ಲ ಅಂತಂದ್ರು ಆತ. ಅಂದ್ರೆ ನನ್ನ ಅವ್ರು ಇನ್ನೂ ಅಕ್ಸೆಪ್ಟ್ ಮಾಡಿಲ್ಲ, ಕೈ ಜೋಡಿಸ್ಲಿಲ್ಲ. ಅದಕ್ಕೆ ಈ ಪ್ಯಾಸಿವ್ನವ್ರು ಹೆಲ್ಪ್ ಮಾಡ್ಬಿಡ್ತಾರೆ, ಟೆರರಿಸ್ಟ್ಗೆ ಅವ್ರು ಗೊತ್ತಾಗಲ್ಲ. ನೋಡಿ ಇವನು ಅವಾಗ ಹೀಗೆ ಮಾಡಿದ್ದ, ಸುಮ್ಮನೆ ಇವನು ಅಂದ್ಬಿಟ್ರೆ ಮುಗ್ದು ಹೋಯ್ತು. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.